ಹುಲಿಯ ರಕ್ತದಾಹಕ್ಕೆ ಅಮಾಯಕರಿಬ್ಬರು ಬಲಿ. ಜನರಿರುವ ಕಡೆ ಹುಲಿಯನ್ನ ತಂದು ಬಿಟ್ಟಿದ್ದು ಯಾಕೆ? ಆತುರದ ನಿರ್ಧಾರಕ್ಕೆ ಬಲಿಯಾಯ್ತಾ ವ್ಯಾಘ್ರ? ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಆಪರೇಷನ್ ಟೈಗರ್. ನಾನು ಹರೀಶ್. ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ. ಅವುಗಳ ಸಂಖ್ಯೆ ಕೂಡ ತೀರಾ ಕಡಿಮೆ. ಹೀಗಾಗಿನೇ ಹುಲಿಗಳನ್ನು ರಕ್ಷಿಸಿ ಅನ್ನೋ ಘೋಷವಾಕ್ಯ ಮೊಳಗ್ತಾ ಇರುತ್ತೆ. ಆದರೆ ಆ ಹುಲಿ ನರಭಕ್ಷಕವಾಗಿ ಜನರ ಜೀವಕ್ಕೆ ಕಂಟಕವಾಗಿ ಪರಿಣಮಿಸಿದ್ರೆ ಸಾಯಿಸಲೇಬೇಕಾಗುತ್ತೆ. ಬೆಳಗೆದ್ದು ನೋಡಿದರೆ ಸಾಕು ದನಕರುಗಳು ಸತ್ತು ಬಿದ್ದಿರುತ್ತಿದ್ವು. ಎಲ್ಲೆಂದರಲ್ಲಿ ರಕ್ತದ ಓಕುಳಿಯೇ ಹರಿದಾಡಿರುವ ದೃಶ್ಯಗಳು. ಜನರು ಜೀವ ಕೈಯಲ್ಲಿ ಹಿಡ್ಕೊಂಡೇ ಜೀವನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇದು ಯಾವ ಪ್ರಾಣಿಯ ಕೃತ್ಯ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಜಾಸ್ತಿ ದಿನ ಬೇಕಾಗಿರಲಿಲ್ಲ. ನರಭಕ್ಷಕ ಹುಲಿ. ಮೊದಲು ದನಕರುಗಳಷ್ಟೇ ಬಲಿಯಾಗ್ತಾ ಇದ್ರು. ದಿನ ಕಳೆದಂತೆ ಮನುಷ್ಯರು ಇದರ ಬಾಯಿಗೆ ಆಹಾರವಾದರು. ಇದರಿಂದ ಹುಲಿ ಘರ್ಜನೆ ಕೇಳಿದ್ರೆ ಸಾಕು ಜನರು ಬೆಚ್ಚಿ ಬೀಳುತ್ತಿದ್ರು. ಹುಲಿಯ ನರಭಕ್ಷಣೆ ಶುರುವಾಗಿದ್ದು ಹೇಗೆ? ಚಿಕ್ಕಮಗಳೂರಿನ ಹುಲಿ ಖಾನಾಪುರಕ್ಕೆ ಹೇಗೆ ಬಂತು? ಚಿಕ್ಕಮಗಳೂರಿನಲ್ಲಿ ಮಹಿಳೆಯೊಬ್ಬಳನ್ನ ತಿಂದು ತೆಗಿತ್ತು ಈ ಹುಲಿ. ಆಗ ಅರಣ್ಯಾಧಿಕಾರಿಗಳು ಇದನ್ನ ಮೋನಿಗೆ ಕೆಡವಿದ್ರು. ನಂತರ ಕಾರವಾರದ ಜೋಯಿಡಾ ಅರಣ್ಯ ಪ್ರದೇಶಕ್ಕೆ ಬಿಡುವ ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿನ ಜನ ತೀವ್ರ ಪ್ರತಿಭಟನೆ ನಡೆಸಿದ್ರಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಭೀಮಗಡ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಹೋಗಿದ್ರು. ಖಾನಾಪುರದ ಜನರಿಗೆ ವಿಷಯ ತಿಳಿದು ಪ್ರತಿಭಟಿಸುವ ಮೊದಲೇ ತೀರಾ ಅಪರಿಚಿತವಾದ ಕಾಡಿನೊಳಗೆ ನುಗ್ಗಿದ ಹುಲಿ ಮಾಯವಾಗಿ ಬಿಟ್ಟಿತ್ತು. ಆನಂತರ ದಿಕ್ಕುದೆಸೆ ಇಲ್ಲದೆ ಅಡ್ಡಾಡಿ ಎಂದೂ ಕೇಳರಿಯದ ಬೇಟೆಯು ಆವರಣಕ್ಕೂ ಬಂದು ಹೋಯಿತು. ಅಷ್ಟೇ ಅಲ್ಲ, ದಾರಿಯಲ್ಲಿ ಸಿಕ್ಕ ಮಹಿಳೆಯೊಬ್ಬರನ್ನ ಭಕ್ಷಿಸಿ ಅಟ್ಟಹಾಸ ಮೆರೆದಿತ್ತು. ಆ್ಯಕ್ಚುಲಿ 4:30ಗೆ ಆ ಲೇಡಿ ಸ್ವಲ್ಪ ನೀರು ತೊಗೊಳಕ್ಕೆ ಸಲುವಾಗಿ ಹೋಗಿದ್ದು. ಆವಾಗ ಅವು ಹುಲಿ ಅಟ್ಯಾಕ್ ಮಾಡಿ ಆಕಿಗೆ ತೊಗೊಂಡು ಹೋಗಿದ್ದು ಒಳಗೆ. ಆಮೇಲೆ ಅಟ್ ಅಬೌಟ್ 7 o'clock ನಾವು ಎಲ್ಲ ನಮ್ಮ ತಾಲೂಕಾ ಶಾಸಕರು, ನಮ್ಮ ಎಲ್ಲ ಕಾರ್ಯಕರ್ತಗಳು, ನಮ್ಮ ಕಾಂಗ್ರೆಸ್ ಲೀಡರು ರಫೀಕ್ ಖಾನಾಪುರಿ ಅವರು ಎಲ್ಲರೂ ಬಂದು 7 ಗಂಟೆಯಿಂದ ನಾವು ಎಲ್ಲ ಟ್ರೈ ಮಾಡಿದ್ದು. ಬೈ ಬ್ಲಡ್ ಅವ್ರದ್ದು ನಮ್ಮ ಕಡೆ ಬಾಡಿ ಅದು ಸಿಕ್ಕಿತ್ತು. ಯಾಕಂದರೆ ಎಲ್ಲೇ ನೀರು ತೊಗೊಳಕ್ಕೆ ಹೋಗಿದ್ದು ಆಕಿ ಅಲ್ಲಿಂದ ಮೋರ್ ದೆನ್ 100 feet ಮುಂದೆ ಹೋಗಿದ್ದೈತಿ. ಬಾಡಿ ಸಿಕ್ತು. ಬಾಡಿ ಕಡೆ ಟೈಗರ್ ಇತ್ತು. ಜನರಿರುವ ಕಡೆ ಹುಲಿ ತಂದು ಬಿಟ್ಟಿದ್ದು ಯಾಕೆ? ತರಾತುರಿ ನಿರ್ಧಾರ ತೆಗೆದುಕೊಂಡಿದ್ದು ಯಾರು? ಖಾನಾಪುರ ತಾಲೂಕಿನ ಭೀಮಗಡ ಅರಣ್ಯ ಪ್ರದೇಶ ಅತ್ಯಂತ ವಿಶಿಷ್ಟವಾದದ್ದು. 2 ವರ್ಷಗಳ ಹಿಂದಷ್ಟೇ ಈ ಪ್ರದೇಶವನ್ನ ಅಭಯಾರಣ್ಯ ಅಂತ ಘೋಷಣೆ ಮಾಡಲಾಗಿತ್ತು. ಭೀಮಗಡ ಅರಣ್ಯ ಪ್ರದೇಶದ ಸುತ್ತ 30ಕ್ಕೂ ಹೆಚ್ಚು ಹಳ್ಳಿಗಳಿವೆ. 25,000ಕ್ಕೂ ಹೆಚ್ಚು ಜನರಿದ್ದಾರೆ. ಅರಣ್ಯದ ಮಧ್ಯೆ 15ಕ್ಕೂ ಹೆಚ್ಚು ಶಾಲೆಗಳಿವೆ. ಪ್ರತಿದಿನ 100 ಮಕ್ಕಳು ಇಲ್ಲಿಂದ ಕಾಲ್ನಡಿಗೆಯಲ್ಲಿಯೇ ಶಾಲೆ ಕಾಲೇಜಿಗೆ ಹೋಗ್ತಾರೆ. ಇಂತಹ ಪ್ರದೇಶದಲ್ಲಿ ಅಪಾಯಕಾರಿ ಪ್ರಾಣಿಯೊಂದನ್ನ ತರಾತುರಿಯಲ್ಲಿ ತಂದು ಬಿಡುವ ನಿರ್ಧಾರ ತೆಗೆದುಕೊಂಡವರು ಯಾರು? ಈ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ.
ಖಚಿತ ಮೂಲಗಳು ಹೇಳುವ ಪ್ರಕಾರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗಾಗಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗಾಗಲಿ ಇದರ ಮಾಹಿತಿಯೇ ಇಲ್ಲ. ಸಂಜಯ್ ಗುಬ್ಬಿ ಈ ಹಿಂದೆ ಹಲವು ಪ್ರಾಣಿಗಳಿಗೆ ಅಳವಡಿಸಿದ್ದ ರೇಡಿಯೋ ಕಾಲರ್ ವಿಫಲಗೊಂಡಿತ್ತು. ಆದರೆ ಅಧಿಕಾರಿಗಳು ವನ್ಯಜೀವಿ ತಜ್ಞರು ಅವನ್ನೇ ನಂಬಿ ಕುಳಿತಿದ್ದರೆ ಅನ್ನುವ ಪ್ರಶ್ನೆಗೂ ಉತ್ತರವಿಲ್ಲ. ಭೀಮಗಡ ಅರಣ್ಯ ವ್ಯಾಪ್ತಿಯಲ್ಲಿ 7-8 ಹುಲಿಗಳಿವೆ ಅಂತ ಅಂದಾಜಿಸಲಾಗಿದೆ. ಅವೆಲ್ಲ ಇಲ್ಲೇ ಹುಟ್ಟಿ ಬೆಳೆದವು. ಅವುಗಳಿಗೆ ಅರಣ್ಯದ ಪೂರ್ಣ ಪರಿಚಯವಿದೆ. ತಮಗೆ ಬೇಕಾದ ಆಹಾರ ಸಂಗ್ರಹಿಸುವ ಚಾಕಚಕ್ಯತೆ ಇದೆ. ಅವ್ಯಾವು ಮನುಷ್ಯರ ಮೇಲೆ ದಾಳಿ ಮಾಡುವ ಉದಾಹರಣೆಗಳಿಲ್ಲ. ಆದರೆ ಬಂಡರವಳ್ಳಿಯ ಹುಲಿಗೆ ಈ ಕಾಡು ಪರಿಚಯವಿರಲಿಲ್ಲ. ಹಾಗಾಗಿ ತಂದು ಬಿಟ್ಟ ತಕ್ಷಣ ಗಾಬರಿಯಾಗಿ ಸಿಕ್ಕಲ್ಲಿ ಅಡ್ಡಾಡಿದೆ. 10 ಜಾನುವಾರುಗಳನ್ನ ಕಬಳಿಸಿದೆ. ಕೊನೆಗೆ ನರಭಕ್ಷಕ ಹುಲಿಯನ್ನ ಹಿಡಿಯೋಕೆ ಕಾರ್ಯತಂತ್ರ ರೂಪಿಸಿತು ಅರಣ್ಯ ಇಲಾಖೆ. ಸ್ಥಳಕ್ಕೆ ಶಾರ್ಪ್ ಶೂಟರ್ಗಳು, ಅರವಳಿಕೆ ತಜ್ಞರು ಸೇರಿದಂತೆ ಒಟ್ಟು 400 ಸಿಬ್ಬಂದಿ ಜಮಾಯಿಸಿದ್ರು. ಅಷ್ಟೇ ಅಲ್ಲ, ಹುಲಿಯ ಜಾಡನ್ನ ವಾಸನೆಯ ಮೂಲಕ ಖಚಿತವಾಗಿ ಹೇಳಬಲ್ಲ ಸೋಲಿಗರ ನೆರವನ್ನೂ ಪಡ್ಕೊಂಡ್ರು. ವೈದ್ಯಾಧಿಕಾರಿ ಮತ್ತು ನಮ್ಮ ಸಿಬ್ಬಂದಿಗಳು ಅದೇ ರೀತಿ ಊರಿನ ಗೊತ್ತಿರುವಂಥ ಜನಸಾಮಾನ್ಯರು ಸೇರಿಕೊಂಡು 5 ಟೀಮ್ ಕೋಮಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಲದಾಗ ಹೆಚ್ಚಾಗಿ ನಾವು ಒಂದು ಆನೆ ಕೂಡ ತರಿಸಿದ್ದೀವಿ. ದಟ್ಟವಾದ ಪ್ರದೇಶದಲ್ಲಿ ಮತ್ತು ಡಿಫಿಕಲ್ಟಿ ಏರಿಯಾಕ್ಕೆ ತಗೊಂಡು ಹೋಗಲಿಕ್ಕೆ ಆಗುವಂಥ ಒಂದು ಇದನ್ನು ಆನೆಯನ್ನು ಕೂಡ ತರಿಸಿದ್ದೀವಿ. ಈ ಆನೆಯನ್ನು ಕೂಡ ನಾವು ಬೇಕಾದಾಗ ಬಳಸ್ಕೊಳ್ಳಿಕ್ಕೆ ನಮ್ಮಲ್ಲಿ ರೆಡಿ ಇದೆ. ಅದೇ ರೀತಿ ನಾವೇನು ಮಾಡಿದ್ದೀವಿ, ಒಂದು ಕೇಜ್ ಕೂಡ ಇಟ್ಕೊಂಡಿದ್ದೀವಿ. ಕೇಜಲ್ಲಿ ಕೂಡ ಪ್ರಾಣಿ ಬೀಳುವ ಸಾಧ್ಯತೆ ಇದ್ದರೆ ಕೂಡ ಅದಕ್ಕೊಂದು ಇದು ಆಗೋದು ಬೇಡ ಅಂತೇಳಿ, ಸಾಧ್ಯತೆ ಇದ್ದರೆ ಬೀಳ್ಬೋದು, ಬಟ್ ಅದು ಚಾನ್ಸಸ್ ಭಾಳ ಕಡಿಮೆ. ಆ ಹಿನ್ನೆಲೆಯಲ್ಲಿ ನಾವೀಗ ಅದನ್ನು ಅರಿವಳಿಕೆ ಮದ್ದು ಕೊಟ್ಟು ಹಿಡಿಲಿಕ್ಕೆ ಒಂದು ಪ್ರಯತ್ನ ಕೂಡ ಇದೆ. ಏನಾದರೂ ಸಾಧ್ಯ ಆದರೆ ಅರಿವಳಿಕೆ ಮದ್ದು ಕೊಟ್ಟು ಹಿಡಿಯುವಂಥದ್ದು ಮತ್ತು ಅದನ್ನು ಬಂಧಿಸಿ ಬೇರೆ ಝೂಗೆ ಬಿಡುವಂಥ ಒಂದು ಕೂಡ. ಭೀಮಗಡ ಅರಣ್ಯ ವ್ಯಾಪ್ತಿಗೆ ಈ ಹುಲಿಯನ್ನ ತಂದು ಬಿಟ್ಟಿದ್ದಕ್ಕೆ ಸ್ಥಳೀಯರು ಕೆಂಡಾಮಂಡಲವಾದರು. ಅರಣ್ಯ ಇಲಾಖೆಯ ವಿರುದ್ಧ ತಿರುಗಿ ಬಿದ್ದರು. ಸುಮಾರು 1.5 ತಿಂಗಳುಗಳ ಕಾಲ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕುವ ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿತ್ತು. ಮಕ್ಕಳು ಶಾಲೆಗೆ ಚಕ್ಕರ್ ಹಾಕಿದ್ರೆ ಅರಣ್ಯವಾಸಿಗಳು ಒಂಟಿಯಾಗಿ ಸುತ್ತುವುದಿರಲೇ ಹೊಲ ಗದ್ದೆಗಳಿಗೆ ಹೋಗಲು ಕೂಡ ಭಯ ಪಡ್ತಿದ್ರು. ಕೊನೆಗೂ ಗುಂಡಿಗೆ ಬಲಿಯಾಯಿತು ನರಭಕ್ಷಕ ಹುಲಿ. 1.5 ತಿಂಗಳುಗಳ ಕಾಲ ಸಾಕು ಪ್ರಾಣಿಗಳು ಮತ್ತು ಗರ್ಭಿಣಿಯೊಬ್ಬಳನ್ನ ಭಕ್ಷಿಸಿ ರೌದ್ರಾವತಾರ ಮೆರೆದು ಪೀಡಕಪಟ್ಟ ಕಟ್ಟಿಕೊಂಡಿದ್ದ ಹುಲಿ ಕೊನೆಗೂ ಗುಂಡೇಟಿಗೆ ಹತವಾಗಿ ಬಿದ್ದಾಗ ಕಳೆಬರದ ಮುಖಚಹರೆ ಶಾಂತವಾಗಿತ್ತು. ಅಟ್ಟಹಾಸ ಮೆರೆದ ಹುಲಿ ಇದೇ ಇರಬಹುದೇ ಎಂಬ ಜಿಜ್ಞಾಸೆ ಮೂಡಿಸುವಷ್ಟು ಅದರ ಕಳೆಯಿತ್ತು. ಈಗ ಆ ಹುಲಿ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿದೆ. ಕೆಲವರು ಅಯ್ಯೋ ಪಾಪ ಅಂದ್ರೆ, ಮತ್ತೆ ಕೆಲವರು ಗಂಡಾಂತರ ದೂರವಾಯಿತು ಅಂತ ನಿಟ್ಟುಸಿರು ಬಿಟ್ರು. ಸಂತೋಷ್ ಶ್ರೀರಾಮುಡು, ಸಮಯ ನ್ಯೂಸ್, ಬೆಳಗಾವಿ. ಗುಂಡೇಟಿಗೆ ಹುಲಿ ಹತವಾಯಿತು. ಆದರೆ ಆ ಹುಲಿಯನ್ನು ಕೊಂದಿದ್ದು ಯಾರು? ಈ ಪ್ರಶ್ನೆ ಈಗ ಅರಣ್ಯಾಧಿಕಾರಿಗಳ ವಲಯದಲ್ಲೇ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಅದೇನೇ ಇದ್ರೂ ನರಭಕ್ಷಕ ಹಣೆಪಟ್ಟಿಯ ಹುಲಿ ಮಾತ್ರ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿದೆ ಅನ್ನೋದಷ್ಟೇ ಸಮಾಧಾನ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ, ಸಮಾಚಾರ ನಿರಂತರ.